ಆ ಕೊಡಿಯಲ್ಲ ಅದು ಫೈಲ್ ಕೊಡಿ ಮೇಡಮ್. ಆಫೀಸಿಗೆ ಹೋದ್ಮೇಲೆ ನೋಡ್ಬೋದಲ್ಲ, ಈಗೇನಂತ ಅವಸರ? ಮನೆಯಿಂದ ಹೊರಟು ನೆಕ್ಸ್ಟ್ ಸೆಕೆಂಡಿಂದ ನಾನು ಜನರಿಗೋಸ್ಕರ ಕೆಲಸ ಮಾಡೋ ಟೈಮ್ ಶುರುವಾಗುತ್ತೆ. ಅದನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಸಾಧ್ಯವಾದರೆ ನೀವು ಕೂಡ ಜನರಿಗೋಸ್ಕರ ಕೆಲಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಅದಕ್ಕಿಂತ ದೊಡ್ಡ ತೃಪ್ತಿ ಇನ್ಯಾವುದೂ ಇಲ್ಲ. ಫೈಲ್ ಕೊಡಿ. ಏನಾಯ್ತು? ಮಾಡಕ್ಕೆ ಬೇರೆ ಕೆಲಸ ಇರಲ್ಲ ಇವರಿಗೆ. ಸೀದಾ ಬಂದು ರಸ್ತೆ ಗಾರ್ಡನ್ ಎತ್ಕೋತಾರೆ. ಏನ್ರಯ್ಯ ನಿಮ್ದು? ಹೋಗೋ ಗಾಡಿಗೆ ಅಡ್ಡ ನಿಂತಿದ್ರಲ್ಲ, ಸ್ವಲ್ಪನೂ ಬುದ್ಧಿ ಇಲ್ವಾ? ನಾವು ಮೇಡಮ್ ಅವ್ರನ್ನ ನೋಡ್ಬೇಕು, ಬರಕ್ಕೆ ಹೇಳಿ. ಮೇಡಮ್ಮೇ ನಿಮ್ಮನೆ ಆಳ ಹಂಗೆ ಕರಿತೀರಲ್ಲ? ಮೇಡಮ್ ನೀವು? ನಮಸ್ಕಾರ. ನಮಸ್ಕಾರ ಮೇಡಮ್. ಯಾಕೆಲ್ಲರೂ ಹೋಗೋ ದಾರಿಗೆ ಅಡ್ಡವಾಗಿ ನಿಂತಿದ್ದೀರಾ? ಏನಾಯಿತು? ನಿಮ್ಮನ್ನು ನೋಡೋಕ್ಕೆ ಅಂತ ಆಫೀಸ್ ಹತ್ರ ಬಂದರೆ ಮೇಡಮ್ ಅವ್ರು ಬ್ಯುಸಿಯಾಗಿದ್ದಾರೆ ಅಂತ ನಮ್ಮನ್ನು ವಾಪಸ್ ಕಳಿಸ್ಬಿಟ್ರು. ಅದಕ್ಕೆ ಈ ಉಪಾಯ ಮಾಡೋದು. ನಮ್ಮನ್ನು ತಪ್ಪು ತಿಳ್ಕೊಬೇಡಿ. ನನ್ನ ನೋಡೋಕ್ಕೆ ಆಫೀಸ್ ಹತ್ರ ಬಂದಿದ್ರಾ? ಹ್ಞೂ ಮೇಡಮ್, ನಮ್ಮ ಸಮಸ್ಯೆ ತಗೊಂಡು ನಿಮ್ಮ ಹತ್ರ ಹೇಳೋಣ ಅಂತ ಬರ್ತಾಯಿದ್ದು. ಏನಾದರೂ ಒಂದು ಅಡಚಣೆ ಆಗ್ತಾನೇ ಇರ್ತಾಯಿತ್ತು. ಇವತ್ತು ಇದಿರಂತ ಗೊತ್ತಾಯಿತು. ಅಡ್ಡಾಕ್ಬಿಟ್ಟಿದ್ವಿ, ಕ್ಷಮಿಸ್ಬಿಡಿ ಮೇಡಮ್. ಇವರು ಆಫೀಸ್ ಹತ್ರ ಬಂದಿದ್ದು ನಿಜಾನಾ? ಹೇಳ್ರಿ, ನಿಜಾನಾ? ಎಸ್ ಮೇಡಮ್, ಬಂದಿದ್ರು. ಆದರೆ ನೀವು? ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನಾನು ಈ ಸ್ಥಾನದಲ್ಲಿರೋದು ಇವ್ರಿಗೆ ಸಹಾಯ ಮಾಡೋದಕ್ಕೆ ಅಂತ. ಅದನ್ನು ನನ್ನ ಜೊತೆಗಿರೋ ನೀವೇ ತಡೆದ್ರೆ ಹೇಗೆ? ಸಾರಿ ಮೇಡಮ್. ಹೇಳಿ, ನನ್ನಿಂದ ಏನಾಗಬೇಕಿತ್ತು? ಹೇಳಿ, ಏನಾಗಬೇಕಿತ್ತು? ನಮ್ಮೂರಲ್ಲಿ ನೀರಿಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಕುಡಿಯೋಕ್ಕೆ ನೀರಿಲ್ಲ. 2 ಕಿಲೋಮೀಟ್ರ್ ದೂರದಿಂದ ನೀರು ತರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೆಂಗಸರು ಮಕ್ಕಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಮೊದಲೆಲ್ಲ ಅಪ್ಪಣ್ಣ ಸಾಹೇಬರು ಬೋರ್ ಹಾಕ್ಸಿ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಈಗ ನೀವು ದೊಡ್ಡ ಮನೆ ಹಿರೇ ಸೊಸೆ, ನಿಮ್ಮನ್ನೇ ನಂಬಿದ್ದೀವಿ ನಾವು. ಮೇಡಮ್, ಈ ಸಮಸ್ಯೆನ ನೀವೇ ಪರಿಹಾರ ಮಾಡಬೇಕು. ಊರಲ್ಲಿ ಎಷ್ಟು ಮನೆಗಳಿವೆ? ಒಂದು 150 ಮನೆ ಇದ್ದಾವೆ. ಅದಕ್ಕೆ ನೀರೇ ಇಲ್ಲ. ಕುಡಿಯೋ ನೀರಿಗೆ ಸಾನೇ ಕಷ್ಟಪಡ್ತಾ ಇದ್ದೀವಮ್ಮ. ಕುಡಿಯೋಕ್ಕೆ ನೀರಿಲ್ಲ ಅಂದಮೇಲೆ ಜನ ಕಂಗಾಲಾಗ್ಬಿಟ್ಟಾರೆ. ಹಸು ಕರುಗಳಿಗೂ ನೀರಿಲ್ಲ. ಮಳೆನ ನಂಬ್ಕೊಂಡು ನಮಗೆ ವಯಸ್ಸಾಗೋಯ್ತು. ನಮ್ಮ ರೈತರೆಲ್ಲ ಹೊಲ ಗದ್ದೆಗಳು ಮಾಡ್ಕೊಂಡು ಹೋಯ್ತವ್ರೆ. ನೀವೇ ಏನಾರ ಮಾಡಿ ಈ ಸಮಸ್ಯೆನ ಪರಿಹಾರ ಮಾಡಬೇಕು. ನಿಮ್ಮನ್ನೇ ನಂಬಿದ್ದೀವಿ ಮೇಡಮ್. ನಮ್ಮರ ತಕೊಳ್ಳಿ. ಸೂಪರ್ ಆಗಿದೆ. ಇನ್ನೊಂದು 2 ವರ್ಷ ನೋಡ್ತಾ ಇರಿ, ಒಂದು ಎಳ್ನೀರು ನಮ್ಮ ಊರಾಗಿರಕ್ಕಿಲ್ಲ. ಅಥವಾ ಸಿಕ್ಕಿದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರ್ತದೆ. ಯಾಕೆ ಹೀಗೆ ಹೇಳ್ತಿದ್ದೀರಾ ರಾಮೋರೆ? ಇನ್ನೇನು ನಮ್ಮವ್ರೆ, ಮೊದಲೇ ಊರಾಗ ನೀರಿಲ್ಲ, ಭೂಮಿಯಾಗೂ ನೀರು ನಿಲ್ತಿಲ್ಲ.
ಇದಕ್ಕೆ ಬೇಕಾದಂಥ ವ್ಯವಸ್ಥೆನ ಮಾಡಿ ಸರ್ಕಾರದವ್ರು ಸಹಾಯ ಮಾಡ್ತಾರೆ ಅಂತ ಕಾಯ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಇದಕ್ಕೆಲ್ಲ ಒಂದೇ ಪರಿಹಾರ. ಏನು? ನಮ್ಮರೆ, ನೀವು IAS ಆಫೀಸರಾಗಿ ಬರಬೇಕು. ಓಹೋ, ಈ ಎಳ್ನೀರು ಆಫೀಸರ್ ಕೊಡ್ತಾ ಇರೋ ಲಂಚನಾ? ಚೇಚೆ, ನಮ್ಮವ್ರು ಲಂಚ ಗಿಂಚ ಎಲ್ಲ ತಗೊಳಕ್ಕಿಲ್ಲ. ಅವ್ರೇನಿದ್ರು ಜನರ ಮನಸ್ಸನ್ನ ಕಲಿತು ಅದಕ್ಕೆ ಪರಿಹಾರ ಕೊಡೋರು ಅಲ್ವಾ ನಮ್ಮರೆ? ಯಾವುದೇ ಕಾರಣಕ್ಕೂ ನಮ್ಮ ಜನರು ಕಷ್ಟಪಡೋದನ್ನ ನೋಡ್ಕೊಂಡು ಸುಮ್ಕೆ ಇರಬೇಡಿ. ಆದಷ್ಟು ಬಿರ್ನೆ ಅದನ್ನ ಪರಿಹಾರ ಮಾಡಬೇಕು. ಮಾಡ್ತೀರಾ ಅಲ್ವಾ ನಮ್ಮರೆ? ಯಾವ ಪಂಚಾಯತಿ? ಭೋಗಾದಿ ಪಂಚಾಯತಿ ಮೇಡಮ್. ಸರಿ, ನಾನು ನೋಡ್ಕೋತೀನಿ. ನಾಳೆನೇ ಈ ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಪಡ್ತೀನಿ. ಹೆಚ್ಚಂದ್ರೆ ಇನ್ನೊಂದು 2 ದಿನ ಅಷ್ಟೇ. ತುಂಬ ಉಪಕಾರ. ಸರಿ, ನಾನು ನೋಡ್ಕೋತೀನಿ. ಇನ್ನೇನೇ ಇದ್ರೂ ನಾನು ಆಫೀಸಲ್ಲಿ ಇರ್ತೀನಿ, ಬಂದು ಭೇಟಿ ಆಗ್ಬೋದು. ಸರಿ ಮೇಡಮ್. ಸರಿ, ನೀವೇನು ಹೋಗಿ ಬನ್ನಿ, ನಾನು ಸಾಲ್ವ್ ಮಾಡ್ತೀನಿ. ಆಯ್ತು. ಭೋಗಾದಿ ಪಂಚಾಯತಿ PDO ಅವ್ರನ್ನ ಬರಕ್ಕೆ ಹೇಳಿ. ಸರಿ ಮೇಡಮ್. ರಾಮ, ಸಾಹೇಬ್ ರೆಂಗವ್ರೆ, ಅವ್ರ ಆಚೆ ಯಾವಾಗ ಬರ್ತಾರೆ ಅಂತ ಏನಾನ ಗೊತ್ತಾಯ್ತೇನಿಲ್ಲ? ಅವ್ರಿಗೇನು ಆಗೋಕ್ಕಿಲ್ಲ ಅಲ್ವಾ? ಯಾಕೋ ಎಲ್ಲ ನಮ್ಮ ಕೈ ಮೇಲೆ ನಡೀತೈತೆ ಸರ್ದವ. ಪ್ರತಿಯೊಂದು ಸಾಕ್ಷಿನೂ ಅಪ್ಪಯ್ಯನ ವಿರುದ್ಧವಾಗಿ ಐತೆ. ಅಯ್ಯೋ, ಅಪ್ಪಯ್ಯನ ಹೆಂಗೆ ಆಚೆ ಕರ್ಕೊಬಾರ್ದು ಅಂತಲೇ ನಂಗೆ ಅರ್ಥ ಆಯ್ತಾ ಇಲ್ಲ. ಸಹಿಗಳನ್ನ ನೋಡಿದ್ರೆ ಎಲ್ಲದು ಅಪ್ಪಯ್ಯನೇ ಹಾಕಿರೋದು. ಆದರೆ ಇದೆಲ್ಲ ಹೆಂಗಾಯಿತು, ಯಾರು ಮಾಡಿಸವ್ರೆ ಒಂದು ಅರ್ಥ ಆಯ್ತಲ್ಲ ಸರ್ದವ. ಅಯ್ಯೋ, ಅಪ್ಪಯ್ಯ ಮಾಡಿರೋದೆಯ, ಆದರೆ ಈ ತೆಪ್ಪೆಲ್ಲ ಹೆಂಗಾಯ್ತು, ಯಾರು ಮಾಡಿಸವ್ರೆ ಇದನ್ನೆಲ್ಲ ಕಂಡುಹಿಡಿಲೇಬೇಕು ಸರ್ದವ. ರಾಮ, ನಾ ಹೇಳ್ತೀನಿ ಕೇಳು. ಆಗಿರೋ ವಿಷಯನ ಯಾಕಾಗೈತೆ, ಹೆಂಗಾಗೈತೆ ಅನ್ನೋದನ್ನು ತಿಳ್ಕೊಂಡೇನೆಯ ಎಲ್ಲ ಸರಿ ಮಾಡೋಕ್ಕಾಗೋದು. ತಾಳ್ಮೆಯಾಗಿ ಯೋಚನೆ ಮಾಡು, ಒಂದೊಂದೇ ಬುಡ್ಸ್ ನೋಡು. ಸಾಹೇಬರನ್ನ ಆಚೆ ಕರ್ಕೊಂಡು ಬರಬೇಕಾಗಿರೋ ಹೊಣೆ ನಿಂದು ಕರ್ಲ. ಸಾಹೇಬರನ್ನ ವಾಪಸ್ ಕರ್ಕೊಂಡು ಬರಬೇಕು, ನೀನೇ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಕಲ. ಖಂಡಿತ ಸಾರ್ದವ. ಒಂದೇ ಒಂದು ಸಾಕ್ಷಿ ಸಿಕ್ಕಿದ್ರು ಸಾಕು, ಅವನು ಯಾವನಿಗೆ ಮಾಡೋನೋ ಅವನಿಗೆ ಅಸಲಿ ನರಕ ಏನು ಅಂತ ತೋರಿಸ್ತೀನಿ. ಏನು ಕಾದಾಯ್ತೋ ಏನೋ. ಅವ್ರು ಇಲ್ಲಿಗೆ ಬರ್ತಾರಲ್ವಾ? ಹಲೋ ಮಿಸ್ಟರ್ ಆರ್ಯ, ಮೇಡಮ್ ಏನ್ ಮಾಡ್ತಿದ್ದೀರಾ? ನಾನು ಏನ್ ಕೇಳಿದೆ? ಸಾರಿ ಮೇಡಮ್, ಫೈಲ್ ತಗೊಳ್ಳಿ. ನಾನು ಫೈಲ್ ಕೇಳಿಲ್ಲ, ಅವರು ಇಲ್ಲಿಗೆ ಬರ್ತಿದಾರಾ ಕೇಳಿದೆ. ಹೌದು ಮೇಡಮ್, ಇಲ್ಲಿಗೆ ಬರ್ತಾ ಇದ್ದಾರೆ.
ನಾಳೆ ರಜೆ ಕೇಳ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇವ್ರು ಮಾಡ್ತಿರೋದು ನೋಡಿದರೆ ಒಂದೊಂದೇ ವಿಷಯನ ಹೊರಗೆ ತೆಗೆದು ಎಲ್ಲದಕ್ಕೂ ಪರಿಹಾರ ಕೊಡೋವರೆಗೂ ಬಿಡಲ್ಲ ಅನಿಸುತ್ತೆ. ನಮಸ್ತೆ ಮೇಡಮ್. ನಮಸ್ಕಾರ. ತಗೊಳ್ಳಿ ಮೇಡಮ್. ನಾನು ಬರ್ತಾ ದುರ್ಗಾ ಪರಮೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದೆ. ಪ್ರಸಾದ ಇದು ತಗೊಳ್ಳಿ ಮೇಡಮ್. ಅಂದರೆ ನೀವು ಡ್ಯೂಟಿ ಟೈಮಲ್ಲೇ ದೇವಸ್ಥಾನಕ್ಕೆ ಹೋಗೋದಾ? ಮಸ್ಕ ಹಾಕೋಕೆ ಟ್ರೈ ಮಾಡಿ ಮಟಾಶ್ ಆಗೋದಲ್ಲ ಗುರು. ಮೇಡಮ್, ಭಕ್ತಿ ಮನಸ್ಸಿನಲ್ಲಿದೆ, ಮಾಡೋ ಕೆಲಸನೇ ದೇವರು, ಹೋಗೋ ಕಡೆ ಎಲ್ಲ ದೇವಸ್ಥಾನನೇ. ನಿಮ್ಮದು ಯಾವ ಪಂಚಾಯತಿ ಅಂತ ಹೇಳಿದ್ರಿ? ಹೋಗದಿ ಮೇಡಮ್. ಮಿಸ್ಟರ್ ಆರ್ಯ, ನಾನು ಕೇಳಿದ್ದು ಅವ್ರನ್ನ, ನೀವ್ಯಾಕೆಲ್ಲ ಉತ್ತರ ಕೊಡ್ತಾ ಇದ್ದೀರಾ? ಹಾಗಿದ್ರೆ ಎಲ್ಲ ಪ್ರಶ್ನೆ ನಿಮ್ಮನ್ನೇ ಕೇಳ್ತೀನಿ. ಸಾರಿ ಮೇಡಮ್. ಹೇಳಿ ಸರ್, ನಿಮ್ಮ ಪಂಚಾಯತಿ? ಭೋಗಾದಿ ಮೇಡಮ್. ನೀವು ಎಷ್ಟು ವರ್ಷದಿಂದ ಅಲ್ಲಿದ್ದೀರಾ? ಜಸ್ಟ್ 7 ವರ್ಷದಿಂದ ಮೇಡಮ್. ಜಸ್ಟ್ ಅಲ್ಲಿ ಎಷ್ಟು ಬೋರ್ಗಳಿದೆ ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ? ಸುಮಾರು ಆ ಫೈಲ್ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್. ಅಲ್ಲಿ ಎಷ್ಟು ಮನೆಗಳಿದೆ, ಎಷ್ಟು ದಿನಕ್ಕೆ ಒಂದ್ಸಲ ನೀರು ಬರುತ್ತೆ, ಯಾರ್ಯಾರು ಯಾವ್ಯಾವ ಮೂಲದ ನೀರು ಬಳಸ್ತಾ ಇದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ಇದರಲ್ಲಿ ಒಂದಕ್ಕಾದರೂ ತಪ್ಪಿಲ್ಲದೆ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗುತ್ತಾ ನಿಮಗೆ? ಇದು ನೀವು ಕೆಲಸ ಮಾಡೋ ರೀತಿನ? ನಿಮ್ಮಂಥ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಏನಾದರೂ ಜ್ಞಾನ ಇದೆಯಾ ನಿಮಗೆ? ನೀವು ಆರಾಮಾಗಿ ದಿಂಬಕ್ಕೆ ತಲೆ ಕೊಟ್ಕೊಂಡು ಮಲಗ್ತಿರಲ್ಲ, ಆಗ ಸ್ವಲ್ಪ ಇಂಥವ್ರ ಬಗ್ಗೆ ಯೋಚನೆ ಮಾಡಿ ಸರ್. ನಿಮಗೆ ನಲ್ಲಿ ತಿರುಗಿಸಿದ ತಕ್ಷಣ ನೀರು ಬಂದ್ಬಿಡುತ್ತಲ್ಲ, ಅದಕ್ಕೆ ಒಂದು ಕೈಯಲ್ಲಿ ಕೊಡ ಹಿಡ್ಕೊಂಡು ಒಂದು ಕಂಕ್ಳಲ್ಲಿ ಮಗುನ ಎತ್ಕೊಂಡು 2 ಕಿಲೋಮೀಟರ್ ನಡ್ಕೊಂಬರ್ತಾರಲ್ಲ, ಅವ್ರ ಕಷ್ಟ ಗೊತ್ತಾಗ್ತಾ ಇಲ್ಲ. 2 ಮೈಲಿ ನಡೆಯೋರ್ ಕಷ್ಟ ನಿಮ್ಗೆ ಗೊತ್ತಾಗ್ತಿದೆಯೇನ್ರಿ? ನಾನಿಷ್ಟು ಕೇಳ್ತಾ ಇದ್ದೀನಿ, ಏನಾದ್ರು ಉತ್ತರ ಕೊಡ್ರಿ. ಸಾರಿ ಮೇಡಮ್. ಈ ಪದ, ಈ ಒಂದು ಪದ ದೇಶನ ಬೆಳೆಯೋಕೆ ಬಿಡದೆ ಅಡ್ಡ ನಿಂತಿರೋದು. ಕೆಲಸ ಮಾಡಿ ಸರ್, ಆಗ ಯಾರ ಹತ್ರನೂ ತಲೆ ತಗ್ಸಿ ನಿಲ್ಲೋ ಪರಿಸ್ಥಿತಿ ಬರೋದಿಲ್ಲ. ನೋಡಿ, ಇನ್ನು 3 ದಿನದಲ್ಲಿ ಯಾವ್ಯಾವ ಹಳ್ಳಿಗಳಿಗೆ ನೀರಿನ ತೊಂದರೆ ಇದೆ ಅನ್ನೋ ಮಾಹಿತಿ ನನಗೆ ಸಿಗಬೇಕು. ಮೇಡಮ್, ಬೋರ್ಗಳಲ್ಲೇ ನೀರಿಲ್ಲ ಅಂದರೆ ಎಲ್ಲ ಊರಿಗೂ ನೀರಿನ ವ್ಯವಸ್ಥೆ ಮಾಡೋದು ಕಷ್ಟ ಮೇಡಮ್. ಕಷ್ಟ ಆದರೆ ಅಸಾಧ್ಯ ಅಲ್ವಲ್ಲ. ನಾನು ನಿಮ್ಮನ್ನ ಕೇಳ್ತಿದ್ದು ಹೊಲಕ್ಕೆ ನೀರಲ್ಲ, ಕುಡಿಯೋದಕ್ಕೆ, ದಿನನಿತ್ಯ ಬಳಸೋದಕ್ಕೆ. ಅದ್ರ ವ್ಯವಸ್ಥೆ ಇಮಿಡಿಯೇಟ್ ಆಗಬೇಕು. ಮತ್ತು ನಾನು ಕೇಳಿದ ಇನ್ಫಾರ್ಮೇಷನ್ ಎಲ್ಲ 3 ದಿನದಲ್ಲಿ ನನಗೆ ಸಿಗಬೇಕು. ಸರಿ ಮೇಡಮ್. ನೀವಿನ್ ಹೊರಡಿ. ಮಿಸ್ಟರ್ ಆರ್ಯ ಮೇಡಮ್, ಇದೆಲ್ಲದ್ರ ಮೇಲೂ ನೀವು ಕಣ್ಣಿಟ್ಟಿರ್ಬೇಕು. ಎನಿ ಟೈಮ್ ನಾನು ಏನೇ ಕೇಳಿದ್ರು ಅದು ಆಕ್ಸೆಸಿಬಲ್ ಆಗಿರಬೇಕು. ಎಸ್ ಮೇಡಮ್. ಅವ್ರಿಗೆ ಏನೇನು ಹೇಳಿದ್ನೋ ಅದು ನಿಮಗೂ ಕೂಡ ಅಪ್ಲೈ ಆಗುತ್ತೆ. ಹಲೋ. ಹಾಂ, ಹಲೋ. ಎಲ್ಲಿ ಸರ್? ಬರಕ್ಕೆ ಹೇಳಿದ್ರಿ, ಇಷ್ಟೊತ್ತಾದರೂ ಫೋನೇ ಇಲ್ವಲ್ಲ? ಹಾಂ, ಬಂದೆ, ಇಲ್ಲೇ ಇದ್ದೀನಿ. ಇಲ್ಲೇ ಅಂದರೆ ಎಲ್ಲಿ ಸರ್? ನಿಮ್ಮ ಜೊತೆ ಯಾರು ಇಲ್ಲ ತಾನೆ? ಸರ್, ನಾನು ಸೋಲೋ ಆಗಿದ್ದು ಗೆಲ್ಲೋನು, ಒಬ್ಬನೇ ಬಂದಿದ್ದೀನಿ. ಸುತ್ತಮುತ್ತ ಇರ್ಯಾಕೆ ಸರ್ ಇಷ್ಟೊಂದು ವಿಚಾರಿಸ್ತಾ ಇದ್ದೀರಾ? ನಾನು ಏನಾದ್ರು ಎನ್ಕೌಂಟ್ರ್ ಮಾಡಿಬಿಡ್ತೀರಾ ಹೇಗೆ? ಬಂದೆ, ತಡೀರಿ.
ಏನು ಸರ್ ನೀವು ಒಂದು ಮೀಟ್ ಮಾಡೋಕ್ಕೆ ಎಷ್ಟೆಲ್ಲ ಪ್ರಶ್ನೆ ಕೇಳ್ತೀರಲ್ಲ. ಈ ಬಿಲ್ಡರ್ ಬಲರಾಮ್ ನಾನು ನಂಬಲ್ಲ ಅಂತಿರಲ್ಲ ಸರ್. ಹೇಳಿ ಸರ್, ಯಾಕೆ ಬರೋಕ್ಕೆ ಹೇಳಿದ್ದು? ತುಂಬ ಮಾತಾಡ್ತೀರಾ ಅನ್ಸತ್ತೆ. ನನ್ನ ಬಿಸ್ನೆಸ್ಸೇ ಹಾಗೆ ಸರ್, ಮಾತಾಡಲಿಲ್ಲ ಅಂದರೆ ಮಲಗಿಸ್ಬಿಡ್ತಾರೆ. ಜಾಸ್ತಿ ಮಾತಾಡಿದ್ರು ಮಲ್ಕೋಬೇಕಾಗತ್ತೆ. ಒಳಗೆ ಜೈಲಲ್ಲಿ. ಏನು ಸರ್ ಹೇಳ್ತಾ ಇದ್ದೀರಾ? ಅಪ್ಪಣ್ಣ ಸಾಹೇಬ್ರ ಕೇಸನ್ನು ನಾನು ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ. ಈ ಕೇಸ್ ಸಂಬಂಧವಾಗಿ ಯಾರ ಮೇಲೆ ಅನುಮಾನ ಬಂದರೂ ಎತ್ತಿ ಒಳಗೆ ಹಾಕಿಂತ ಆರ್ಡ್ರ್ ಬಂದಿದೆ, ಗೊತ್ತಾ? ಬರಲಿ ಸರ್, ಅದರಿಂದ ನನಗೇನಂತೆ? ನನ್ನ ಹತ್ರ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀರಾ? ಬರೀ ಹೇಳ್ತಿಲ್ಲ, ಎಚ್ಚರಿಸ್ತಾ ಇದ್ದೀನಿ. ಏನು ಬಿಸ್ನೆಸ್ ಮೌನ ಆಗೋಯ್ತು? ಗಂಟ್ಲಲ್ಲಿ ಎಂಜಲು ಬೇರೆ ಇಳಿತಿದಲ್ಲಪ್ಪ. ಏನು ಭಯ ಪಡ್ತಿದ್ದೀರಾ ಬಿಲ್ಡ್ರ ಬಲರಾಮ್? ಸರ್, ಭಯ ಬೀಳ್ಬೇಡಿ. ನೀವು ಈ ಕೇಸಲ್ಲಿ ಯಾವ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದೀರಾ ಅಂತ ನನಗೆ ಚೆನ್ನಾಗೇ ಗೊತ್ತು. ಸ್ವಲ್ಪ ಮಿಸ್ ಆದರೂ ನಿಮ್ಮನ್ನು ಬೇಟೆ ಆಡ್ಬಿಡ್ತಾರೆ. ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ ಸರ್ ಆಡ್ತಾ ಇದ್ದೀರಾ? ದೊಡ್ಡ ಮಾತುಗಳು ನಮ್ಮ ಬಾಯಿಂದ ಬರಬಾರ್ದು ಅಂದರೆ ದೊಡ್ಡ ಬ್ಯಾಗ್ಗಳು ನಮ್ಮ ಕೈ ಸೇರಬೇಕು ಅನ್ನೋದು ಬೇಸಿಕ್ ರೂಲ್ಸು. ಅದಕ್ಕೇನಂತೆ ಸರ್, ಧಾರಾಳವಾಗಿ ಮಾಡೋಣ. ನೀವು ಕೇಳಿ, ನಾವು ಮಾಡಲ್ಲ ಅಂತೀವಾ? ನೀವು ದೇವರು, ನಾವು ಭಕ್ತಾದಿಗಳು. ನೀವು ಮಾಲಿಷ್ ಮಾಡೋದ್ರಲ್ಲಿ ಮಹಾರಾಜ ಅಂತ ಗೊತ್ತು. ಸೀದಾ ಮ್ಯಾಟ್ರಿಗೆ ಬನ್ನಿ. ಮೊದಲೇ ಹೇಳಿದರೆ ಇದಕ್ಕೆಲ್ಲ ಪ್ರಿಪೇರ್ ಆಗಿ ಬರ್ತಿದ್ನಲ್ಲ. ಏನೋ ಕ್ಯಾಮ್ರಲ್ಲಿ ಹಾಕ್ಕೊಂಡು ಬರ್ತಿದ್ರಾ? ಚಿಚೆ, ಹಾಗಲ್ಲ ಸರ್, ದುಡ್ಡು ರೆಡಿ ಮಾಡ್ಕೊಂಡು ಬರ್ತಾ ಇದ್ದೆ. ಈಗ ನಾಟಕ ಬೇಡ ಬಲರಾಮ್. ನಿಮ್ಮ ಹತ್ರ ಯಾವಾಗಲೂ ದುಡ್ಡಿರುತ್ತೆ ಅಂತ ನನಗೆ ಗೊತ್ತು. ಇದೆ ಸರ್, ಅಕೌಂಟ್ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಸದ್ಯಕ್ಕೆ ಅದೆಲ್ಲ ಬೇಡ, ನನಗೆ ಹಾರ್ಡ್ ಕ್ಯಾಶೇ ಬೇಕು. ಬೆಳಿಗ್ಗೆ ನಿಮ್ಮ ಕೈ ಸಿಗುತ್ತೆ. ಓಕೆ ನೋಡಿ, ಈ ಕೇಸಲ್ಲಿ ಏನೇನು ನಡೀತಾ ಇದೆ, ಜಾನಕಿ ಮೇಡಮ್ ಯಾವ ಆಕ್ಷನ್ ತಗೋತಿದ್ದಾರೆ, ನೀವು ಹೇಗೆಲ್ಲ ಎಸ್ಕೇಪ್ ಆಗಬೇಕು ಅನ್ನೋದನ್ನು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಿರ್ತೀನಿ. ನೀವು ಅದಕ್ಕೆ ತಕ್ಕಂತೆ ನಡ್ಕೊಂಡ್ರೆ ಸಾಕು. ಸರಿ ಸರ್, ನೀವು ಹೇಳ್ದಾಗೆ ಆಗಲಿ. ರಾಮು ಅವರೇ, ಮಾವನ ಹತ್ರ ಮಾತಾಡಿದ್ರಾ? ಮಾತಾಡಿದೆ ನಮ್ಮವ್ರೆ, ಆದರೆ ಅವ್ರಿಗೂ ಸರಿಯಾಗಿ ಗೊತ್ತಾಯ್ತಾ ಇಲ್ಲ. ಆಗಿರೋ ಸೈನೇನೋ ಅವ್ರದ್ದೇ, ಆದರೆ ಹೆಂಗೆ ಅಂತ ಗೊತ್ತಾಯ್ತಾ ಇಲ್ಲ. ಮಾವ ಅಪರಾಧಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಏನೇನು ದಾಖಲೆ ಬೇಕೋ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದೀನಿ ರಾಮು ಅವರೇ. ಆದರೆ ಎಲ್ಲ ಕೆಲಸ ಆಗೋವರೆಗೂ ಮಾತ್ರ ನಾನು ಈ ಕೇಸಲ್ಲಿ ತಲೆ ಹಾಕಿದ್ದೀನಿ ಅಂತ ಯಾರಿಗೂ ಅನುಮಾನ ಬರಬಾರ್ದು. ಯಾಕೆ ನಮ್ಮವ್ರೆ? ನಾನು ಈ ಕೇಸ್ನ ಡೀಟೇಲಾಗಿ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂತ ಯಾರಿಗಾದ್ರು ಗೊತ್ತಾದರೆ ತಪ್ಪು ಮಾಡಿದ್ರು ಹುಷಾರಾಗೋ ಚಾನ್ಸಸ್ ತುಂಬಾ ಇದೆ. ಸದ್ಯಕ್ಕೆ ನಾನು ಈ ಕೇಸ್ ಮೇಲೆ ಯಾವುದೇ ರೀತಿ ಗಮನ ಕೊಡ್ತಾ ಇಲ್ಲ ಅಂತಲೇ ಇದ್ದೀನಿ. ಆದರೆ ನನ್ನ ಏಕೈಕ ಗುರಿ ಮಾವ ನಿರಪರಾಧಿ ಅಂತ ಪ್ರೂವ್ ಮಾಡೋದು. ಯಾರು? ನಾನೇ ಚಿಕ್ಕ ಯಜಮಾನ್ರೆ, ನಾನೇ. ಹಾಲು ಕೇಳಿದ್ರಂತೆ, ತಕೊಳ್ಳಿ. ಹಾಲು ಯಾರು ಕೇಳಿದ್ದು? ನಾವು ಕೇಳಿಲ್ವಲ್ಲ. ಕೇಳಲಿಲ್ವಾ? ಮತ್ತೆ ಕೊಡೋಕ್ಕೆ ಹೇಳಿದ್ರಲ್ಲ, ತಕೊಳ್ಳಿ, ಕುಡೀರಿ.